ಕುಮಾರಣ್ಣವರು ಇಂಡಿ ಕ್ಷೇತ್ರಕ್ಕೆ ಬಂದು ನಮ್ಮ ಜನಗಳನ್ನು ನೋಡಿ ನಿನಗೆ ಟಿಕೆಟ್ ಕೊಡ್ತೇನೆ, ನಿನ್ನ ಆರಿಸಿ ಬಾ ಅಂತೇಳಿ ತಿಳ್ಕೊಂಡು ನನಗೆ ರೊಕ್ಕ ನೋಡಲಿಲ್ಲ, ಹಣ ನೋಡಲಿಲ್ಲ, ಆಸ್ತಿ ನೋಡಲಿಲ್ಲ ಬಂಧುಗಳೇ. ನನಗೆ ಮತ ಕೊಟ್ಟರು, ನನಗೆ ಟಿಕೆಟ್ ಕೊಟ್ಟರು. ಆದರೆ ಸ್ವಲ್ಪ ಅಂತರದಿಂದ ಇವತ್ತು 2000 ಅಂತರದಿಂದ 2018ರಲ್ಲಿ ಸೋಲಾಯಿತು. ಆದರೂ ಕೂಡ ಮತ್ತೆ ನನಗೆ ನೀವೆಲ್ಲ ಪ್ರಚೋದನೆ, ನನಗೆ ಶಕ್ತಿ ತುಂಬಿದ್ರಿ. ಬಿಡಿ ಪಾಡ್ಲ, ನೀನು ಸೋತಿಲ್ಲ, ನಾವು ಸೋತಿದ್ದೆವು. ಈ ಭಾಗಕ್ಕೆ ನಿನ್ನಂತ ಬಡವ, ನಿನ್ನಂತ ರೈತರ ಮಗ ಈ ಭಾಗಕ್ಕೆ ನೀನು ಜೀವ ಕೊಳ್ಳಕ್ಕೆ ತಯಾರಾಗಿದ್ದೀನಿ, ನೀನು ಹೋರಾಟ ಮಾಡ್ಲಿಕ್ಕೆ ತಯಾರಾಗಿದ್ದೀನಿ, ನಿನ್ನಂತ ಬರ್ಬೇಕಂತ ತಿಳ್ಕೊಂಡು ನನಗೆ ಬಂಧುಗಳೇ ನನಗೆ ಶಕ್ತಿ ಕೊಟ್ರಿ. 2023ರಲ್ಲಿ ನಾನು ಮತ್ತೆ 62,000 ಮತಗಳನ್ನು ತಗೊಂಡು ಇವತ್ತು ಹಣ ಇಲ್ಲ, ನಿಮ್ಮೆಲ್ಲ ರೊಕ್ಕ ಕೊಟ್ರಿ, ಹಣ ಕೊಟ್ರಿ, ನನ್ನ ಜೊತೆ ಹ್ಯಾಂಗ ಪ್ರೀತಿ ವಿಶ್ವಾಸದಿಂದ ನೀವು ಸ್ವಂತ ಗಾಡಿಲಿ ಬಂದಿರಿ ಬಂಧುಗಳೇ. ಅದೇ ರೀತಿ ನನಗೆ ಮತ ಕೊಟ್ರಿ. ಯಾವ ಜನ್ಮದ ಋಣ, ಮುಂದೆ ಏನಾಗ್ತೀನೋ ಗೊತ್ತಿಲ್ಲ. ಒಬ್ಬ ಬಡವನನ್ನ ಇವತ್ತು ಶಾಸಕ ಸ್ಥಾನಕ್ಕೆ ಕೊಂಡಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರಿಗೆ ನಿಮ್ಮ ಋಣವನ್ನು ಹೇಗೆ ತೀರಿಸಲಿ ಬಂಧುಗಳೇ, ನಿಮ್ಮ ಸೇವೆಯನ್ನು ಹೇಗೆ ಮಾಡಲಿ? ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿರ್ತೇನೆ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇಟ್ಟಿದ್ದೀರಿ ಬಂಧುಗಳೇ. ನಿಮ್ಮ ಋಣ ಮುಡಿಸುವಂಥ ಕಾಲ ಬಂದಿದೆ. ನಿಮ್ಮೆಲ್ಲರ ಆಶೀರ್ವಾದ ಶಕ್ತಿ ರೂಪದಲ್ಲಿ ನೀವೆಲ್ಲ ಬಂದಿದ್ದೀರಿ. ಮತ್ತೆ ಬರುವಂಥ ದಿನಮಾನಗಳಲ್ಲಿ ಇವತ್ತ 2020 ನಡೀತಕ್ಕಂಥ ಚುನಾವಣೆಯಲ್ಲಿ ನೀವು ಶಕ್ತಿ ತುಂಬಲಿಕ್ಕೆ ನಮ್ಮ ನಾಡಿನ ದೊರೆ, ರಾಜ್ಯದ ಆಶಾಕಿರಣರಾಗಿರ್ತಕ್ಕಂಥ ಇವತ್ತು ನಿಖಿಲ್ ಅಣ್ಣವರು ಬಂದಿದ್ದಾರೆ ಬಂಧುಗಳೇ. ನಿಖಿಲ್ ಅಣ್ಣ ಬಂದಿದ್ದಾರೆ.